ಈ ರೀತಿಯಾಗಿ ಇನ್ನೊಂದು ಮಾತು, ಕೆಂಪು ಕುದುರೆ ಅಂತದ್ದು ಇರ್ತದ್ರಿ. ಅಲ್ಲಿ ಏನೋ ಹೋಯ್ತಲ್ಲ ಅಂದಾಗ ಕೆಂಪುದು ಓಡಿತು ಅಂತ ಒಬ್ಬ ಹುಡುಗ ಹೇಳ್ತಾನೆ. ಅಂದ್ರೆ ಏನ್ ಅರ್ಥ ಮಾಡ್ಬೇಕ್ರಿ? ಕೆಂಪು ಬಣ್ಣದ ಕುದುರೆ ಓಡಿತ್ತು ಅಂತ ಅರ್ಥ ಮಾಡ್ಬೇಕ್ರಿ. ಕೆಂಪು ಓಡ್ತದಲ್ರಿ ಅದು? ಇಲ್ಲ. ಕೆಂಪು, ಕಪ್ಪು, ಬಿಳಿ ಅವು ಓಡಂಗಿಲ್ಲ ಅವು. ಆದರೆ ಕೆಂಪು ಕುದುರೆ ಓಡಿತು ಅಂತ ಅರ್ಥ ಮಾಡ್ತೀವಲ್ರಿ. ಈ ಉದಾಹರಣೆಯಲ್ಲಿ ಹೇಳಿದ ಮಾತುಗಳ ಜೊತೆಗೆ ವಾಚ್ಯವಾಗಿ ಹೇಳದಿದ್ದ ಕೆಲವು ಶಬ್ದಗಳನ್ನ ಸೇರಿಸಿಕೊಂಡು ಅರ್ಥ ಮಾಡ್ಬೇಕ್ರಿ. ಅಲ್ಲಿ ಕೆಂಪು ಓಡ್ತಂದಲ್ರಿ, ಅಲ್ಲಿ ಹೆಚ್ಚಿನ ಅರ್ಥ ಏನ್ ಮಾಡ್ಬೇಕಂದ್ರಿ? ಕುದುರೆ ಓಡ್ತು ಅಂತ ಅರ್ಥ ಮಾಡ್ಬೇಕು. ಕುದುರೆ ಹೇಳಿಲ್ಲ, ಕುದುರೆ ಶಬ್ದ ಬಳಸಿಲ್ಲ ಅಲ್ಲಿ, ಕೆಂಪು ಶಬ್ದ ಬಳಸ್ಯಾರ. ಕುದುರೆ ಅನ್ನುವಂತ ಹೆಚ್ಚಿನ ಶಬ್ದವನ್ನ ಸೇರಿಸಿ ಯಾವ ರೀತಿ ಸರಿಯಾದ ಅರ್ಥವನ್ನ ಮಾಡಿಕೊಳ್ಳುತ್ತೆಯೋ ಹೀಗೆ ವಾಚಾರ್ಥವನ್ನ ಬಿಡದೆ, ವಾಚಾರ್ಥ ಏನ್ರಿ? ಕೆಂಪು. ಅದ್ರ ಲಕ್ಷಾರ್ಥ ಇರೋದ ಕುದುರೆ. ಮತ್ತ ಕೆಂಪು ಕುದುರೆ ಓಡಿತು ಅಂತ ಹೇಳ್ಬೇಕಾದ್ರೆ, ಯಾಕಂದ್ರೆ ಕುದುರೆ ಓಡ್ತಿತ್ತ ಅಲ್ಲಿ, ಅದಕ್ಕ ಬಿಟ್ಟು ಅರ್ಥ ಮಾಡಬಾರ್ದು. ಅವನು ಕೆಂಪು ಓಡಿತು ಅಂದಾಗ ಬಿಳಿ ಕುದುರೆ ಓಡಿತು ಅಂತ ಅರ್ಥ ಮಾಡಂಗಿಲ್ಲ. ಅದರ ಹೋಲಿಕೆಯ ಬಣ್ಣದ್ದೇ ಓಡುತ್ತದೆ ಅಂತ ಅರ್ಥ ಮಾಡ್ಬೇಕ್ರಿ. ಈ ರೀತಿ ಅರ್ಥ ಮಾಡೋದಕ್ಕೆ ಅಜಹ ಲಕ್ಷಣ ಅಂದ್ರು. ಒಂದು ಶಬ್ದದಲ್ಲಿ ಇನ್ನೊಂದು ಶಬ್ದವನ್ನ ಸೇರಿಸಿ ಅರ್ಥ ಮಾಡೋದು. ಈ ರೀತಿ ಅನಂತ ವಾಕ್ಯಗಳನ್ನ ಸೇರಿಸಿ ಜಹದ ಲಕ್ಷಣ, ಅಜಹದ ಲಕ್ಷಣ, ಜಹದ ಅಜಹದ ಲಕ್ಷಣ ಅಂತ ಇವು ಲಕ್ಷಣಗಳನ್ನು ಹೇಳ್ಯಾರ. ಈ ರೀತಿ ಮಹಾವಾಕ್ಯಗಳ ಅರ್ಥವನ್ನ ಗ್ರಹಣ ಮಾಡುವಾಗ ಈ ಮೂರನೆಯ ಕ್ರಮವನ್ನ ಅನುಸರಿಸುತ್ತಾರೆ. ತತ್ವಮಸಿ ಎಂಬ ಮಹಾವಾಕ್ಯದಲ್ಲಿ ತತ್ವ ಮತ್ತು ತೊಮ್ಮು ಎಂಬುವ ನಿರ್ದೇಶಿಸಿರುವ ಆ ಎರಡು ವಸ್ತುಗಳಿಂದಲೂ ಅವುಗಳ ಉಪಾಧಿಗಳನ್ನ ಬಿಟ್ಟು ಬಿಟ್ಟರೆ ಏನು ಉಳಿಯುತ್ತದೆಯೋ ಅದು ಒಂದೇ ಬ್ರಹ್ಮವಸ್ತು ಎಂಬ ಅರ್ಥವನ್ನ ತಂದು ಕೊಡುವುದೇ ಅಶಿ ಪದದ ನಿಜವಾದ ಶಬ್ದದ ಅರ್ಥ. ಅದು ಇದ್ದಿ ಅಂತ ಏನ್ ಹೇಳಕ್, ನೀನಿದ್ದೆ, ಪರಮಾತ್ಮ ಇದ್ದೆ ಅಂತ ಹೇಳಕೊಂತದ್ದು ಅದು. ಅದರಲ್ಲಿ ಉಳಿದ ಎಲ್ಲವೂ ಇರುವುದಿಲ್ಲ ಅಂತ ಅರ್ಥ ಮಾಡಕ್ ನೋಡ್ರಿ. ಯಾರು ಆಳವಾದ ಶಾಸ್ತ್ರ ಅಧ್ಯಯನ ಮತ್ತು ಮನನಗಳಿಂದ ಬುದ್ಧಿಯನ್ನ ಸದೃಢಗೊಳಿಸುತ್ತಾರೆಯೋ, ದೇಹ ಮನಸ್ಸು ಬುದ್ಧಿಗಳು ತಾವು ಅಲ್ಲವೆಂದು ತಿಳಿದು ಅವುಗಳನ್ನ ನಿರಾಕರಿಸಿರುತ್ತಾರೆಯೋ ಅಂಥವರು ಮಾತ್ರ ಆತ್ಮನನ್ನ ತಿಳಿಯಬಲ್ಲರು. ಆತ್ಮವೇ ವ್ಯಷ್ಟಿಯ ಮೂಲಕ ಜೀವವಾಗಿ, ಸಮಷ್ಟಿಯ ಮೂಲಕ ಈಶ್ವರನಾಗಿ ವ್ಯಕ್ತವಾಗುತ್ತದೆ. ಅದಕ್ಕಾಗಿ ಮಾಯಾ ಉಪಾಧಿಯ ಬಿಟ್ಟಾಗ ಈಶ್ವರ, ಅವಿದ್ಯಾ ಉಪಾಧಿ ಬಿಟ್ಟಾಗ ಜೀವ, ಇವರಿಬ್ಬರು ಎರಡಲ್ಲ,
ಒಂದೇ ಅನ್ನುವಂತ ಹ್ಮ್ ಅನುಭವ ಅವರಿಗೆ ತಿಳಿದು ಬರುತ್ತದೆ. ಹ್ಮ್ ಹೀಗೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹ್ಮ್ ಸ ದೇವದತ್ತೋ ಅಯಮಿತಿಹ ಚೈಕ್ಯತ ಹ್ಮ್ ವಿರುದ್ಧ ಧರ್ಮಾಂಶಂ ಮಾಪಾಶ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೆ ವಿರುದ್ಧ ಧರ್ಮಾನು ಭಯತ್ರ ಇತ್ವಾ ಅಂತ. ಹೀಗೆ ಸಂಲಕ್ಷ ಚಿನ್ಮಾತ್ರ ತ್ರಯ ಸದಾತ್ಮನು ಅಖಂಡ ಭಾವ ಪರಿಚಯತೆ ಬುದ್ಧೇ ಏವ ಮಹಾವಾಕ್ಯ ಶತೇನ ಕಥ್ಯತೆ ಬ್ರಹ್ಮ ಆತ್ಮನೋರೈಕ್ಯ ಅಖಂಡ ಭಾವ ಅಂತ ಇಲ್ಲಿ ಹೇಳ್ತಾರೆ. ಆ ದೇವದತ್ತನು ಇವನೇ. ಇದಕ್ಕೆಲ್ಲ ಬಹಳ ಸಲ ದೃಷ್ಟಾಂತವನ್ನು ಹೇಳಿವ್ರಿ. ಕಾರಣ ಇನ್ನೊಮ್ಮೆ ಅದನ್ನ ವಿಚಾರ ಮಾಡೋದಾದ್ರೆ ಆ ದೇವದತ್ತ ಈ ಎಂಬ ಆ ದೇವದತ್ತ ಈತನೇ ಆತ. ಎರಡು ಅ ಬೇರೆ ನೋಡ್ರಿ. ಆ ಬೇರೆ ಈ ಬೇರೆ ಅಲ್ರಿ. ಇವು ಬೇರೆ ಬೇರೆ ಆದರೂ ಕೂಡ ಒಂದೇ ವಸ್ತುಗಳನ್ನ ನಿರ್ಣಯ ಮಾಡವು. ಆ ಎಂಬುದು ದೂರದಲ್ಲಿರುವ ವಸ್ತುವನ್ನ ತೋರಿಸುವುದು. ಆ ಅಂತೀವಲ್ರಿ, ಅದು ಅಂದ್ರೆ ದೂರದ ವಸ್ತು. ಇದು ಒಂದಾಗೇನ್ರಿ ಸಮೀಪದ ವಸ್ತು. ಅಂದರೆ ಆ ಎರಡು ವಿರೋಧವಾದರೂ ಕೂಡ ಒಂದೇ ವಸ್ತುವನ್ನ ತೋರಿಸ್ತಾವಂತ. ಹೀಗಾಗಿ ವಿರುದ್ಧ ಧರ್ಮಗಳನ್ನು ಬಿಟ್ಟು ಐಕ್ಯತೆಯನ್ನ ಸಾಧಿಸುವ ವಿಚಾರವನ್ನು ಮಾತ್ರ ಜೊತೆಗೂಡಿಸಿಕೊಂಡು ಅರ್ಥ ಮಾಡುತ್ತೇವೆ. ಮನುಷ್ಯನು ಪರಮಾತ್ಮನೇ ಎಂದಾಗ ಪರಮಾತ್ಮನು ಮನುಷ್ಯನಷ್ಟು ದಪ್ಪವಾಗಿ ಅವನ ಆಕಾರವನ್ನೇ ಹೊಂದಿ ಅವನ ದೋಷ ಅಪೂರ್ಣತೆಗಳನ್ನೆಲ್ಲ ಪಡೆದಿರುತ್ತಾನೆ ಎಂದು ಅರ್ಥ ಅಲ್ಲ. ಮನುಷ್ಯರಲ್ಲಿ ಪರಮಾತ್ಮನ ದೈವತ್ವವಿದೆ ಅನ್ನುವುದೇ ಇದರ ಭಾವ ಅಂತ. ಕಾರಣ ಒಂದು ಸಣ್ಣ ದೃಷ್ಟಾಂತ ಹೇಳ್ಬಿಡ್ತೇನೆ, ತಿಳಿದ ನಿಮ್ಗೆ. ಒಂದು ಹಳ್ಳಿ ಇತ್ತು. ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಒಂದು ದಿನ ಸಂತೆಯಲ್ಲಿ ಒಂದು ಸಣ್ಣ ಕುರಿಮರಿಯನ್ನ ಸಾಕಲಿಕ್ಕೆ ಖರೀದಿ ಮಾಡಿಕೊಂಡು ಬಂದ. ಅವ ಊರು ಒಳಗಡೆ ಹೋಗ್ಬೇಕಾದ್ರೆ ಅಗಸಿಯಲ್ಲಿ 4 ಜನ ಕೂತಿದ್ರು. ಕೂತಾಗ ಕೇಳಿದ್ರು, ಈ ಮರಿ ಯಾವ ಸಂತೆಯಲ್ಲಿ ತಂದಿ, ಎಷ್ಟು ರೇಟು, ಎಷ್ಟು ದುಡ್ಡು ಕೊಟ್ಟಿ ಅಂತ ಕೇಳಿದ್ರಮ್ಮ. ಅವನು ಇಂಥ ಸಂತೆಯಲ್ಲಿ ಇಷ್ಟು ದುಡ್ಡಿಗೆ ತಂದೆ ಅಂತ ಹೇಳ್ದ. ಸರಿ ಅಂತ ಅವರು ಕೇಳಿದ್ರು, ಇವನು ಹೇಳ್ದ. ಅವ್ರ ಪಾಡಿಗೆ ಅವರು ಹೋದ್ರು, ಇವ್ರ ಪಾಡಿ ಇವನು ಹೋದ. ಸುಮಾರು 1 ವರ್ಷ ಆದ ನಂತರ ಅವನು ಏನ್ ಮಾಡಿದ ಅಂದ್ರೆ, ತಂದ ಅದು ಖರೀದಿ ಮಾಡೋ ದಿವಸ ಯಾರು ಅಗಸೆಯಲ್ಲಿ ಕೂತಿದ್ರು ಅದೇ ವ್ಯಕ್ತಿಗಳು ಕೂತಂತ ಸಂದರ್ಭದಲ್ಲಿ ಆ ಮರಿಯನ್ನ ಅಂದ್ರೆ ಮೇಯಲಿಕ್ಕೆ ಹೋದಂತ ಕುರಿಯನ್ನ ಮತ್ತೆ ವಾಪಸ್ಸು ಮನೆಗೆ ಬರುವಾಗ ಅವ್ರು ಮತ್ತೆ ಕೇಳಿದ್ರು, ಏನೋ ಇದು ಕುರಿ ಎಲ್ಲಿ ತಂದಿ, ಯಾವ ಸಂತೆಗೆ ತಂದಿ, ಎಷ್ಟು ದುಡ್ಡು ಕೊಟ್ಟಿ ಅಂದ್ರು. ಅವನು ಹೇಳ್ದ,
ಇಲ್ಲ ಅದೇ ಇದು ಅಂದ. ಯಾವ್ದ್ರಿ ಮೊದಲು ಏನ್ ತಂದಿದ್ನಲ್ಲ ಅದೇ ಇದು. ಅದು ಸತ್ಯ ಅದಲ್ಲಮ್ಮ. ಆದ್ರೆ ನೋಡುವವರಿಗೆ ಮಾತ್ರ ಅವತ್ತಿಂದು ಮರಿ ಇವತ್ತ ದೊಡ್ಡದಾಗಿ ಕಂಡದಕ್ಕ ಅದು ಇದು ಹೇಗೆ ಆಗುತ್ತದೆ ಅಂತ ಪ್ರಶ್ನೆ ಮಾಡಿದ್ರು ಅವ್ರು. ಅಲ್ಲೋ ಆವಾಗ ತಂದಾಗ ಸಣ್ಣದಿತ್ತು, ಅದು ಮರಿ ಇತ್ತು, ಇಷ್ಟು ದೊಡ್ಡದಾಗ್ಯದ, ಇದು ಬ್ಯಾರೆ ಇರಬೇಕು ಅಂತ ಅವ್ರಂದ್ರೆ ಇಲ್ಲ ಅದೇ ಇದು. ನಾನು 1 ವರ್ಷದಿಂದ ಇದನ್ನ ಚೆನ್ನಾಗಿ ಮೇಯಿಸಿ ಇದು ದೊಡ್ಡದಾಗ್ಯದ, ಆ ಮರಿ ಬೇರೆ ಎಲ್ಲ, ಇದು ಬೇರೆ ಎಲ್ಲ, ಅದೇ ಇದು ಅಂದಾಗ ಏನ್ ಮಾಡ್ಬೇಕಮ್ಮ? ಆವ 1 ವರ್ಷದ ಹಿಂದೆ ತಂದಂತ 1 ವರ್ಷದ ಕಾಲವನ್ನು ಬಿಡ್ಬೇಕು. ಅದು ಬಿಡ್ಬೇಕಲ್ರಿ. ಆವಾಗ ಇರುವಂತ ಅದರ ದೇಹವನ್ನ, ಅದರ ಮರಿ ಅಂತಕ್ಕಂತ ಭಾವ ಬಿಡಬೇಕು. ಈಗ ನಮ್ಮ ಅದೇ ದೊಡ್ಡದಾಗಿದೆ, ಅದೇ ಬೆಳೆದಿದೆ ಅಂತ ಅರ್ಥ ಮಾಡ್ಬೇಕಲ್ರಿ. ಅಂದಾಗ ಅದೇ ಇದಂತ ಒಪ್ಪಲಿಕ್ಕೆ ಆಗ್ತದ. ಇಲ್ಲಂದ್ರೆ ವಾದಕ್ಕೆ ಕಾರಣ ಆಗ್ತದ. ಹೌದಿಲ್ಲ? ವಾದ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಆ ಮರಿನೇ ಈಗ ಕುರಿ ಆಗ್ಯಾವ, ಈ ಕುರಿನೇ ಮೊದಲು ಮರಿ ಇತ್ತಂತ. ಅದರಂತೆ ನಮ್ಮ ಅಜ್ಞಾನ ಕಾಲದಲ್ಲಿರುವಂತ ಈ ದೇಹ ಬಿಡಬೇಕು, ಜ್ಞಾನ ಕಾಲದಲ್ಲಿರುವಂತ ಮಾಯಾ ಉಪಾಧಿಯನ್ನು ಬಿಡಬೇಕು. ಆ ಪರಮಾತ್ಮನೇ ನಾನು ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಅಂತ ನಾವ್ ಇದನ್ನ ಹಿಡಿಬೇಕು. ಅಂದಾಗ ಇದನ್ನ ಒಪ್ಪಲಿಕ್ಕೆ, ಅರಿಯಲಿಕ್ಕೆ ಬಹು ಸುಲಭ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಇಲ್ಲಿಗೆ ಮಂಗಲವನ್ನು ಹೇಳಿ ಮತ್ತೆ ನಾಳೆ ದಿನ ಪ್ರಾರಂಭ ಮಾಡೋಣ.